ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 10ನೆಯ ತಿರುನಾಮ ಪೂತಾತ್ಮ. ಈಗಿನ ಕುಂಭಕೋಣಂನ ಉಪ್ಪಿಳಿಯಪ್ಪನ ದೇವಸ್ಥಾನವೇ ಅಂದಿನ ತುಳಸೀವನ ಕ್ಷೇತ್ರ. ಇಲ್ಲಿ ಮಾರ್ಕಂಡೇಯ ಮಹರ್ಷಿ ತಪಸ್ಸನ್ನು ಮಾಡಿದ್ದರು. ಅವರ ತಪಸ್ಸಿನ ಫಲವಾಗಿ ಸಾಕ್ಷಾತ್ ಮಹಾಲಕ್ಷ್ಮಿಯೇ ಅವರಿಗೆ ಮಗಳಾಗಿ ಹುಟ್ಟಿದ್ದಳು. ಮಾರ್ಕಂಡೇಯರು ಆ ಪುಟ್ಟ ಹುಡುಗಿಗೆ ಭೂದೇವಿ ಎಂದು ಹೆಸರಿಟ್ಟರು. ಹುಡುಗಿಯು ಮದುವೆ ವಯಸ್ಸಿಗೆ ಬಂದಾಗ ಮಾರ್ಕಂಡೇಯರು ಯೋಗ್ಯವರನನ್ನು ಹುಡುಕಲು ಪ್ರಾರಂಭಿಸಿದರು. ಒಂದು ದಿನ ಒಬ್ಬ ವೃದ್ಧ ಮಾರ್ಕಂಡೇಯರ ಆಶ್ರಮಕ್ಕೆ ಬಂದರು. ಮಾರ್ಕಂಡೇಯರು ಆ ವೃದ್ಧರನ್ನು ಗೌರವದಿಂದ ಒಳಗೆ ಕರೆದು ನೀರು ಮತ್ತು ಆಹಾರವನ್ನು ಕೊಟ್ಟರು. ಮಾರ್ಕಂಡೇಯರು ಆ ವೃದ್ಧರೊಂದಿಗೆ ಮಾತನಾಡುತ್ತಿದ್ದಾಗ, ನಾನು ನನ್ನ ಮಗಳಿಗೆ ಯೋಗ್ಯವರನನ್ನು ಹುಡುಕುತ್ತಿದ್ದೇನೆ, ಆದರೆ ಇನ್ನೂ ಯಾರೂ ಸಿಕ್ಕಿಲ್ಲ ಎಂದಾಗ ವೃದ್ಧರು, ನಾನಿರುವಾಗ ನೀನೇಕೆ ಚಿಂತೆ ಮಾಡುತ್ತೀಯಾ? ಮಾರ್ಕಂಡೇಯರು, ಯಾಕೆ, ನಿಮಗೆ ಚಿಕ್ಕ ವಯಸ್ಸಿನ ಗಂಡು ಮಕ್ಕಳು ಅಥವಾ ಮೊಮ್ಮಕ್ಕಳು ಮದುವೆಗೆ ಇದ್ದಾರಾ ಎಂದು ಕೇಳಿದರು. ವೃದ್ಧರು ಕೋಪದಿಂದ ಮಾರ್ಕಂಡೇಯರಿಗೆ, ನಾನಿರುವಾಗ ನೀನು ಚಿಂತೆ ಮಾಡಬೇಡ ಅಂದೆ. ನಾನು ನನ್ನ ಮಕ್ಕಳ ಬಗ್ಗೆ ಅಥವಾ ಮೊಮ್ಮಕ್ಕಳ ಬಗ್ಗೆ ಆಗಲಿ ಹೇಳಲೇ ಇಲ್ಲ. ನನಗೂ ಇನ್ನೂ ಮದುವೆನೇ ಆಗಿಲ್ಲ. ನಾನು ನಿನ್ನ ಮಗಳನ್ನು ಮದುವೆಯಾಗಿ ಅನೇಕ ಗಂಡು ಮಕ್ಕಳನ್ನು ಮತ್ತು ಮೊಮ್ಮಕ್ಕಳನ್ನು ಪಡೆಯಲು ಬಯಸುತ್ತೇನೆ ಎಂದರು. ಮಾರ್ಕಂಡೇಯರು, ನನ್ನ ಮಗಳು ತುಂಬಾ ಚಿಕ್ಕವಳು ಮತ್ತು ನೀವು ತುಂಬಾ ವಯಸ್ಸಾಗಿದ್ದೀರಿ. ನೀವು ನನ್ನ ಮಗಳಿಗೆ ಹೇಗೆ ಒಳ್ಳೆ ಜೋಡಿಯಾಗಲು ಸಾಧ್ಯ ಎಂದಾಗ ವೃದ್ಧರು, ಏಕೆ ಸಾಧ್ಯವಿಲ್ಲ? ನಿಮ್ಮ ಮಗಳಿಗೆ ನಾನು ಒಪ್ಪಿಗೆನಾ ಅಂತ ಕೇಳಿ ನೋಡಿ. ಅವಳಿಗೆ ಒಪ್ಪಿಗೆ ಇಲ್ಲ ಅಂದರೆ ಪರವಾಗಿಲ್ಲ. ಮಾರ್ಕಂಡೇಯರು ಎಲ್ಲಿ ಅವರ ಮಗಳು ವೃದ್ಧರಿಂದ ಶಾಪ ಪಡೆಯುತ್ತಾಳೋ ಎಂದು ಭಾವಿಸಿ ವೃದ್ಧರಿಗೆ, ನನ್ನ ಮಗಳಿಗೆ ಅಡುಗೆಯಲ್ಲಿ ಎಷ್ಟು ಉಪ್ಪನ್ನು ಹಾಕಬೇಕೆಂದು ಗೊತ್ತೇ ಇಲ್ಲ ಸ್ವಾಮಿ. ಆದ್ದರಿಂದ ನೀವು ಅವಳನ್ನು ಮದುವೆಯಾದರೆ ಅವಳು ನಿಮಗೆ ರುಚಿಯಾದ ಆಹಾರವನ್ನು ತಯಾರಿಸಲು ಸಾಧ್ಯವೇ ಇಲ್ಲ. ಅದಕ್ಕೆ ವೃದ್ಧರು, ಅದು ಸಮಸ್ಯೆಯೇ ಅಲ್ಲ. ನನಗೆ ಅಧಿಕ ರಕ್ತದೊತ್ತಡವಿದೆ. ಆದ್ದರಿಂದ ನಾನು ಉಪ್ಪಿಲ್ಲದ ಆಹಾರವನ್ನು ಸೇವಿಸಬೇಕೆಂದಿದ್ದಾರೆ. ದಯವಿಟ್ಟು ನಿಮ್ಮ ಮಗಳನ್ನು ನನಗೆ ಕೊಟ್ಟು ಮದುವೆ ಮಾಡಿ. ಮಾರ್ಕಂಡೇಯರಿಗೆ ಏನು ಮಾಡಬೇಕೆಂದು ತಿಳಿಯದೆ ಅವರು ಮಗಳನ್ನು ಕರೆದು, ನನ್ನ ಪ್ರೀತಿಯ ಮಗಳೇ, ನಿನಗೆ ಈ ವೃದ್ಧರು ಇಷ್ಟವಾದರೆ ಅವರು ನಿನ್ನನ್ನು ಮದುವೆಯಾಗುತ್ತಾರಂತೆ. ಮಗಳು ತಂದೆಗೆ, ಅಪ್ಪ, ನೀವು ಕಣ್ಣಿನ ವೈದ್ಯರ ಬಳಿ ಹೋಗಿ ಪರೀಕ್ಷೆ ಮಾಡಿಸಿ. ತಂದೆಯು ಯಾಕೆ ಎಂದು ಕೇಳಿದರು. ಅದಕ್ಕೆ ಮಗಳು, ನೀವು ಯಾರನ್ನು ವೃದ್ಧ ಎಂದುಕೊಂಡಿದ್ದೀರೋ ಅವರು ನೋಡಲು ಚಿಕ್ಕ ಹುಡುಗನ ಹಾಗಿದ್ದಾರೆ. ಮಾರ್ಕಂಡೇಯರು ತಿರುಗಿ ಆ ವೃದ್ಧರನ್ನು ನೋಡಿದಾಗ ಆ ವೃದ್ಧರು ಒಬ್ಬ ಯುವ ಮತ್ತು ಸುಂದರ ಹುಡುಗನಾಗಿ ಬದಲಾಗಿದ್ದನು. ಅದು ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ಶ್ರೀಮನ್ನಾರಾಯಣ. ಯಾರಾದರೂ ಒಂದೇ ಸಮಯದಲ್ಲಿ ವೃದ್ಧನ ಮತ್ತು ಯುವಕನ ಹಾಗೆ ದರ್ಶನ ನೀಡಲು ಸಾಧ್ಯವೆಂದರೆ ಅದು ನಮ್ಮ ಪ್ರೀತಿಯ ಭಗವಂತನಿಂದ ಮಾತ್ರ ಸಾಧ್ಯ. ಮಾರ್ಕಂಡೇಯರ ಕಣ್ಣಿನಲ್ಲಿ ಆನಂದ ಬಾಷ್ಪ ಹರಿದು ಅವರು ಭಗವಂತನನ್ನು, ನೀವು ನನ್ನ ಮಗಳನ್ನು ಮದುವೆಯಾಗುತ್ತಿದ್ದೀರಾ, ನಾನು ಎಂಥ ಅದೃಷ್ಟಶಾಲಿ ಎಂದು ಹೇಳಿ ಸಂತೋಷದಿಂದ ತನ್ನ ಮಗಳನ್ನು ಭಗವಂತನಿಗೆ ಕೊಟ್ಟು ಮದುವೆ ಮಾಡಿಸಿದರು. ಭಗವಂತನು ಮಾರ್ಕಂಡೇಯರಿಗೆ, ನಾನು ನಿನಗೆ ನೀಡಿದ ಮಾತನ್ನು ಉಳಿಸಿಕೊಳ್ಳಬೇಕು. ಇಂದಿನಿಂದ ಈ ಕ್ಷೇತ್ರದಲ್ಲಿ ನನಗೆ ಅರ್ಪಿಸುವ ಯಾವುದೇ ಆಹಾರದಲ್ಲಿ ಉಪ್ಪು ಇರಬಾರದು ಎಂದನು. ಇಂದಿಗೂ ನಿಮಗೆ ಉಪ್ಪಿಳಿಯಪ್ಪನ ದೇವಸ್ಥಾನದಲ್ಲಿ ಪ್ರಸಾದ ಸಿಗುವ ಭಾಗ್ಯವಿದ್ದರೆ ಅದರಲ್ಲಿ ಯಾವುದೇ ಉಪ್ಪು ಇರುವುದಿಲ್ಲ. ಆದರೂ ಈ ಪ್ರಸಾದವು ದಿವ್ಯವಾದ ರುಚಿಯನ್ನು ಹೊಂದಿರುತ್ತದೆ. ಉಪ್ಪಿಲ್ಲದಿದ್ದರೂ ಪ್ರಸಾದ ಹೇಗೆ ಅಷ್ಟು ರುಚಿಸಲು ಸಾಧ್ಯ? ಇದಕ್ಕೆ ಉತ್ತರ ಪೂತಾತ್ಮ ಎಂಬ ತಿರುನಾಮದಲ್ಲಿದೆ. ಪೂತಾತ್ಮ ಎಂದರೆ ಶುದ್ಧವಾಗಿರುವವನು ಮತ್ತು ತಾನು ಆಶೀರ್ವದಿಸುವ ಎಲ್ಲವನ್ನೂ ಶುದ್ಧೀಕರಿಸುವವನು ಎಂದು ಅರ್ಥ. ಆದ್ದರಿಂದ ಆಹಾರದಲ್ಲಿ ಉಪ್ಪಿಲ್ಲದಿದ್ದರೂ ಭಗವಂತ ತನ್ನ ದಿವ್ಯ ಕೃಪೆಯಿಂದ ಅದನ್ನು ಶುದ್ಧೀಕರಿಸಿ ಆಹಾರಕ್ಕೆ ದಿವ್ಯವಾದ ರುಚಿಯನ್ನು ನೀಡುತ್ತಾನೆ. ನಾವು ಪ್ರತಿದಿನ ಪೂತಾತ್ಮನೇ ನಮಃ ಎಂದು ಜಪಿಸಿದರೆ ನಮ್ಮನ್ನು ಮತ್ತು ನಮ್ಮ ಆಲೋಚನೆಗಳನ್ನು ಶುದ್ಧೀಕರಿಸಿ ಶಾಂತಿಯುತ ಮತ್ತು ಸಂತೋಷದ ಜೀವನವನ್ನು ನಡೆಸಲು ಅನುಗ್ರಹಿಸುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.